ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆವೆನ್ ಕಿರಣ. ಏನು ನೋಡ್ತಾ ಇದ್ರೆ ಲಿಪಿಡ್ ಮೆಟಬಾಲಿಸಮ್. ಸೊ ಇಂಪಾರ್ಟೆಂಟ್ ಟಾಪಿಕ್ ಏನಿದ್ದಾವೆ ಅವು ಮಾತ್ರ ಇವತ್ತು ಮುಗಿಸೋಣ. ಕೊಲೆಸ್ಟ್ರಾಲ್ ಪೂಲ್ ಅಂತ ಹೇಳಿ ಸಿಲೆಬಸ್ಸಲ್ಲಿದೆ, ಬಟ್ ಎಲ್ಲೂ ಕ್ವಶನ್ ಪೇಪರಲ್ಲಿ ಅಷ್ಟಾಗಿ ಕೇಳಿಲ್ಲ. ಕೊಲೆಸ್ಟ್ರಾಲ್ದು ಕ್ವಶನ್ ಪೇಪರಲ್ಲಿ ಕೇಳಿರೋದು ಒಂದೇ ಕ್ವಶನ್ನು, ಕೊಲೆಸ್ಟ್ರಾಲ್ ಬಯೋಸಿಂಥಸಿಸ್, ಬಟ್ ಸಿಲೆಬಸ್ಸಲ್ಲಿಲ್ಲ, ಅದ್ರ ಕ್ವಶನ್ ಕೇಳಿದ್ದಾರೆ. ಸೊ ನೋಡೋಣ, ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ ಅಥವಾ ಸಿಂಥಸಿಸ್. ಸೊ ಟೋಟಲಿ 10 ಮಾರ್ಕ್ಸಿಗೆ ಕೇಳಿದ್ರೆ ಬರಿಬೋದು. ಇದಕ್ಕೆ ಪಾತ್ವೆಗೆ ಏನಾದರೂ ಅದರ್ ನೇಮ್ಸ್ ಅಂತ ನೋಡಿದರೆ ಕೊಲೆಸ್ಟ್ರಾಲ್ ಬಯೋಸಿಂಥಸಿಸ್ ಪಾತ್ವೆ ಅಂತ ಕರೀತಾರೆ, ಅಥವಾ ಮೆಲೋನೇಟ್ ಪಾತ್ವೆ ಅಂತಲೂ ಕರೀತಾರೆ, ಸ್ಟಿರಾಲ್ ಸಿಂಥಸಿಸ್ ಪಾತ್ವೆ ಅಂತಲೂ ಕರೀತಾರೆ. ಬಿಕಾಸ್ ಈ ಪಾತ್ವೆನಲ್ಲಿ ಮೆಲೋನೇಟು ಬರುತ್ತೆ, ಸ್ಟಿರಾಲು ಬರುತ್ತೆ, ಹಾಗಾಗಿ ಅದು ಸಿಂಥಸಿಸ್ ಪಾತ್ವೆ ಅಂತ ಕರೀತಾರೆ. ಬಯೋಕೆಮಿಕಲ್ ಯೂಸಸ್ ಆಫ್ ಕೊಲೆಸ್ಟ್ರಾಲ್ ನೋಡಿದರೆ, ಕೊಲೆಸ್ಟ್ರಾಲ್ ಈಸ್ ಎಸೆನ್ಷಿಯಲ್ ಫಾರ್ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್, ಸೊ ಮೇಂಟೈನ್ ದ ಫ್ಲೂಯಿಡಿಟಿ ಆ್ಯಂಡ್ ಸ್ಟೇಬಿಲಿಟಿ. ಸೊ ಏನು ಸೆಲ್ದು ಸ್ಟ್ರಕ್ಚರ್ ಇರುತ್ತೆ, ಸೊ ಅದರಲ್ಲಿ ಫ್ಲೂಯಿಡಿಟಿ ಮತ್ತು ಸ್ಟ್ರಕ್ಚರ್ನ ಅದು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಪ್ರಿಕಾಸರ್ ಫಾರ್ ಸ್ಟಿರಾಯ್ಡ್ ಹಾರ್ಮೋನ್ಸ್, ಕಾರ್ಟಿಸಾಲ್, ಆಲ್ಡೋಸ್ಟಿರಾನ್, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಇದೆಲ್ಲದಕ್ಕೂ ಸ್ಟಾರ್ಟ್ ಆಗೋದಕ್ಕೆ ಮತ್ತು ಹಾರ್ಮೋನ್ಸ್ ಪ್ರೊಡ್ಯೂಸ್ ಸೆಕ್ರೇಷನ್ ಆಗೋದಕ್ಕೆ ಏನು ನಮಗೆ ಕೊಲೆಸ್ಟ್ರಾಲ್ ಬೇಕು. ನೆಕ್ಸ್ಟು ಬೈಲ್ ಆ್ಯಸಿಡ್ ಆ್ಯಂಡ್ ಬೈಲ್ ಸಾಲ್ಟ್ನ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ವೈಟಮಿನ್ D3 ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ, ಲಿಪೋಪ್ರೋಟೀನ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲು ಈಗ ಒಂದು ಲಿಪಿಡ್ಡು ಮತ್ತು ಇದು ಲಿಪಿಡ್ ನಥಿಂಗ್ ಬಟ್ ಕೊಲೆಸ್ಟ್ರಾಲ್ ಪ್ಲಸ್ ಪ್ರೋಟೀನ್ ಸೇರ್ಕೊಂಡ್ರೆ ಲಿಪೋಪ್ರೋಟೀನ್ ಆಗುತ್ತೆ, ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಫ್ಯಾಟಿ ಆ್ಯಸಿಡ್ ಟ್ರಾನ್ಸ್ಪೋರ್ಟೆಡ್ ಟು ಲಿವರ್ ಟು ಕೊಲೆಸ್ಟ್ರಾಲ್ ಎಸ್ಟರೈಡ್ ಫಾರ್ ಆಕ್ಸಿಡೇಷನ್. ಸೊ ಇಷ್ಟು ಏನಿದಾವೆ ಮೇಜರ್ ಬಯೋಲಾಜಿಕಲ್ ಫಂಕ್ಷನ್ಸು ಅಥವಾ ಬಯೋಮೆಡಿಕಲ್ ಇಂಪಾರ್ಟೆನ್ಸ್. ಇನ್ ಸೈಟ್ ಆಫ್ ಅಕರೆನ್ಸ್, ನಮಗೆ ಈ ಮೆಟಬಾಲಿಸಮ್ ಪಾತ್ವೆ ಕೊಲೆಸ್ಟ್ರಾಲ್ದು ಎಲ್ಲೆಲ್ಲಿ ನಡೆಯುತ್ತೆ ಅಂದರೆ ಲಿವರು, ಇಂಟೆಸ್ಟೈನು, ಅಡ್ರಿನಲ್ ಕಾರ್ಟೆಕ್ಸು, ಗ್ಲ್ಯಾಂಡ್ಸು, ಸ್ಕಿನ್ನು, ಆಲ್ಮೋಸ್ಟು ಎಲ್ಲೆಲ್ಲಿ ಕೊಲೆಸ್ಟ್ರಾಲ್ ಸ್ಟೋರ್ ಆಗುತ್ತೆ, ಮೇಜರಾಗಿ ಲಿವರಲ್ಲಿ ಸ್ಟೋರ್ ಆಗುತ್ತೆ, ಅಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಆಗುತ್ತೆ. ಸೊ ಲಿವರು, ಸ್ಕಿನ್ನು ಅಥವಾ ಲಿವರ್ ಅಡಿಪೋಸ್ ಟಿಶ್ಯೂ ಅಂತಲೂ ಬರ್ಕೋಬೋದು. ಇಂಟೆಸ್ಟೈನ್, ಅಡ್ರಿನಲ್ ಕಾರ್ಟೆಕ್ಸು ಇವನ್ನೆಲ್ಲ ಬಿಟ್ಟು ಲಿವರ್ ಮೇನ್ ಇಂಪಾರ್ಟೆಂಟ್ ಬರೀಲೇಬೇಕು. ಸೆಲ್ಯುಲರಲ್ಲಿ ನೋಡೋದಾದರೆ ಆಲ್ ನ್ಯೂಕ್ಲಿಯೇಟೆಡ್ ಸೆಲ್ಸಲ್ಲಿ ಎಲ್ಲ ಕಡೆ ಸಿಂಥಸಿಸ್ ಆಗುತ್ತೆ. ಸೆಲ್ಯುಲರ್ ಲೊಕೇಶನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ನಡೀತಕ್ಕಂಥ ಬಯೋಕೆಮಿಕಲ್ ರಿಯಾಕ್ಷನ್ ಸೈಟೋಪ್ಲಾಸಮಲ್ಲಿ ನಡೀತದೆ, ಇನ್ಸೈಡ್ ದ ಸೆಲ್ ಸೈಟೋಪ್ಲಾಸಮಲ್ಲಿ. ಇನ್ನು ಈ ಪಾತ್ವೆನಲ್ಲಿ ಮೇಜರಾಗಿ 5 ಫೇಸಸ್ ಬರುತ್ತೆ. 5 ಫೇಸಲ್ಲಿ ಫಾರ್ಮೇಷನ್ ಆಫ್ ಮೆಲೋನೇಟ್ ಒಂದು, ನೆಕ್ಸ್ಟು ಐಸೋಪೆನಡಿಟ್ ಯೂನಿಟು, ಇನ್ನೊಂದು ಸ್ಯೂಕ್ಲೆನ್ಸು, ಫಾರ್ಮೇಷನ್ ಆಫ್ ಆ್ಯನೋಸ್ಟಿರಲ್ ಕನ್ವರ್ಷನ್ ಆಫ್ ಕೊಲೆಸ್ಟ್ರಾಲ್. ಸೊ ಇಷ್ಟು ಏನಿದೆ ಪಾತ್ವೆದು. ನೆಕ್ಸ್ಟ್ ಇನ್ನು ಪಾತ್ವೆ ನೋಡೋದಾದರೆ ತುಂಬ ದೊಡ್ಡ ಪಾತ್ವೆ. ನಾವು ಮುಂಚೆ ನೋಡಿದ HMP ಪಾತ್ವೆ, ಯುರಾನಿಕ್ ಆ್ಯಸಿಡ್ ಪಾತ್ವೆಗಿಂತ ಉದ್ದ ಜಾಸ್ತಿ ಇದೆ. ಹತ್ತಿರ 2 ಪೇಜ್ ಆಗೋದು ಬರೆದ್ರೆ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಕಂಪ್ರೆಸ್ ಮಾಡಿ ಒಂದೇ ಪೇಜ್ ಕೊಟ್ಟಿದ್ದಾರೆ. ಕೊಲೆಸ್ಟ್ರಾಲ್ ಬಯೋಸಿಂಥಸಿಸ್ ಸ್ಟೆಪ್ 1ಅಲ್ಲಿ ಅಸಿಟೈಲ್ ಕೋಯೆ 2 ಅಸಿಟೈಲ್ ಕೋಯೆ ಸೇರ್ಕೊಂಡ್ಬಿಟ್ಟು ಅಸಿಟೈಲ್ ಕೋಯೆ ಆಗುತ್ತೆ. ಸೊ ಒಂದು ಡಿಕಾರ್ಬಾಕ್ಸಿಲೈಸೇಷನ್ ಆಗುತ್ತೆ ಈ ಸ್ಟೆಪ್ಪಲ್ಲಿ. ಇಲ್ಲಿ ಡಿಕಾರ್ಬಾಕ್ಸಿಲೈಸೇಷನ್ ಆಯಿತು, ಕಾರ್ಬನ್ ಡೈಆಕ್ಸೈಡು ಆಚೆ ಹೋಯ್ತು. ನೆಕ್ಸ್ಟ್ ಇನ್ನು ಅಸಿಟೈಲ್ ಕೋಯೆ ಸಿಂಥಟೈಸ್ ಅನ್ನೋ ಎಂಜೈಮ್ ಸೇರ್ಕೊಂಡು ಅಸಿಟೈಲ್ ಕೋಯೆ ಫಾರ್ಮೇಷನ್ ಆಗುತ್ತೆ. ಪ್ಲಸ್ ಇನ್ನೊಂದು ಅಸಿಟೈಲ್ ಕೋಯೆ ಆ್ಯಡ್ ಆಗಿಲ್ಲಿ, ಮತ್ತು ಈ ಅಸಿಟೈಲ್ ಕೋಯೆ ಏನಿರುತ್ತೆ ಕನ್ವರ್ಷನ್ ಆಗಿ ಬೀಟಾ ಹೈಡ್ರಾಕ್ಸಿ ಬೀಟಾ ಮೀಥೈಲ್ ಗ್ಲುಟರೇಟ್ ಕೋಯೆ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಬಂದುಬಿಟ್ಟು HMG ಕೋಯೆ ಅಂತೇಳಿ, ಈ HMG ಕೋಯೆ ಅಂತಲೂ ಕರೀತಾರೆ, ಅಥವಾ ಬೀಟಾ ಹೈಡ್ರಾಕ್ಸಿ ಬೀಟಾ ಮೀಥೈಲ್ ಗ್ಲುಟರೈಲ್ ಕೋಯೆ ಅಂತಲೂ ಕರೀತಾರೆ. ಸೊ ಬೇಡ ಫುಲ್ ಫಾರ್ಮ್ ಅಂದರೆ HMG ಕೋಯೆ ಅಂತ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಯೂಸ್ ಆಗೋ ಎನ್ಸೈಮ್, ಇಲ್ಲಿ HMG ಕೋಯೆ ಅಂದರೆ HMG ಕೋಯೆ ಸಿಂಥಸೈಸ್ ಎಂಜೈಮ್ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ಸ್ಟೆಪ್ 3ನಲ್ಲಿ ನೋಡೋದಾದರೆ HMG ಕೋಯೆಯಿಂದ ಮೆಲೋನೇಟಾಗಿ ಕನ್ವರ್ಷನ್ ಆಗುತ್ತೆ. ಮೆಲೋನೇಟಾಗಿ ಕನ್ವರ್ಷನ್ ಆಗೋದಕ್ಕೆ ಇಲ್ಲಿ HMG ಕೋಯೆ ರಿಡಕ್ಟೇಸ್ ಎಂಜೈಮ್ ಯುಟಿಲೈಸ್ ಆಗುತ್ತೆ. ಸೊ ಎಂಜೈಮ್ ಏನಿದೆ, HMG ಕೋಯೆ ರಿಡಕ್ಟೇಸ್ ಎಂಜೈಮ್ ಏನಿದೆ, ಇದು ಓವರಾಲ್ ಈ ಪಾತ್ವೆನ ರೆಗ್ಯುಲೇಷನ್ ಮಾಡುತ್ತೆ. ರೇಟ್ ಲಿಮಿಟಿಂಗ್ ಸ್ಟೆಪ್ ಇದು. ಸೊ ಕೇಳ್ಬೋದು ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ ಅಥವಾ ಕೊಲೆಸ್ಟ್ರಾಲ್ ಸಿಂಥಸಿಸಲ್ಲಿ ರೇಟ್ ಲಿಮಿಟಿಂಗ್ ಸ್ಟೆಪ್ ಯಾವುದು ಅಂತೇಳಿ ಸ್ಟೆಪ್ ನಂಬರ್ 3 HMG ಕೋಯೆ ರಿಡಕ್ಟೇಸ್ ಎನ್ಸೈಮ್ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನು ಕೋಫ್ಯಾಕ್ಟರ್ 2NADPH ಪ್ಲಸ್ H ಪ್ಲಸ್ 2NADPH ಯೂಸ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಈ ಮೆಲೋನೇಟಿಂದ 5-ಫಾಸ್ಫೋಮೆಲೋನೇಟಾಗಿ ಯೂಸ್ ಆಗುತ್ತೆ. ಸೊ ಈ ಪಾತ್ವೆನಲ್ಲಿ ಒಂದು ಮೇಜರ್ ಅಡ್ವಾಂಟೇಜ್ ಏನಂದರೆ, ಯಾವುದಾನ ಒಂದು ಕಾಂಪೌಂಡ್ ಸ್ಟಾರ್ಟ್ ಆಯಿತು, ಈಗ ಮೆಲೋನೇಟ್ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟು 3-4 ಸ್ಟೆಪ್ಪು ಬರೀ ಮೆಲೋನೇಟೇ ಬರುತ್ತೆ. ಇಂಥಗಡೆ ಮುಂದಗಡೆಗೆ 1-3-4 ಕಾಂಪೌಂಡ್ ಆ್ಯಡ್ ಆಗ್ತಿರ್ತಾವೆ ಅಷ್ಟೇ, ಒಂದು 2-3 ಕಾಂಪೌಂಡ್ ಇರ್ತಾರೆ. ನೆಕ್ಸ್ಟ್ ಬೇರೆ ಕಾಂಪೌಂಡ್ ಬಂತು, ಬೇರೆದು ಯಾವ್ದಾದ್ರು ಚೇಂಜ್ ಆಯಿತು ಅಂದರೆ ಕೆಮಿಕಲ್ ಬೇರೆದು.
ಸೊ ಈಗ ಮೆಲೋನೇಟು 5-ಫಾಸ್ಫೋ ಮೆಲೋನೇಟಾಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಇದು ಎಲ್ಲ ಕೈನೇಸ್ ಆ್ಯಕ್ಟ್ ಮಾಡುತ್ತೆ. ಕೈನೇಸ್ ಎ ಟಿ ಪಿ ಯುಟಿಲೈಸ್ ಆಗುತ್ತೆ. ಇಲ್ಲೊಂದು ಎ ಟಿ ಪಿ ಯುಟಿಲೈಸ್ ಆಯಿತು. ಮತ್ತು 5-ಫಾಸ್ಫೋ ಮೆಲೋನೇಟ್ ಇದ್ದಿತ್ತು 5-ಫೈರೋ-ಫಾಸ್ಫೋ ಮೆಲೋನೇಟ್ ಆಗುತ್ತೆ. ಸೊ ಇವನ್ನ ನೋಡ್ಕೊಳ್ಳಿ, ಇವನ್ನ ಕನ್ಫ್ಯೂಸ್ ಮಾಡ್ಕೊಬೇಡಿ. ಕಾಂಪೌಂಡ್ಸು 5-ಫಾಸ್ಫೋ ಮೆಲೋನೇಟಿಂದ 5-ಫೈರೋ-ಫಾಸ್ಫೋ ಮೆಲೋನೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ಮತ್ತು ಇಲ್ಲೊಂದು ಕೈನೇಸು ಮತ್ತು ಎ ಟಿ ಪಿ ಯೂಸ್ ಆಗುತ್ತೆ. ನೆಕ್ಸ್ಟು 3-ಫಾಸ್ಫೋ 5-ಫೈರೋ-ಫಾಸ್ಫೋ ಮೆಲೋನೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗೋದಿಲ್ಲನೇ. ನೆಕ್ಸ್ಟ್ ಅದರಿಂದ ಐಸೋಪೆಂಟೈಲ್ ಫೈರೋಫಾಸ್ಫೇಟ್ ಆಗುತ್ತೆ. ಫೈರೋಫಾಸ್ಫೇಟ್ ಆಗುತ್ತೆ. ಅಲ್ಲಿಗೆ ನೆಕ್ಸ್ಟ್ ಐಸೋಮರೇಸ್ ಎಂಜೈಮ್ ಹಾಕಿ ಮಾಡಿ ಡಿಮೆಥೈಲ್ ಫೈರೋಫಾಸ್ಫೇಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಮೆಥೈಲ್ ಫೈರೋಫಾಸ್ಫೇಟ್ ಆದಮೇಲೆ ಟ್ರಾನ್ಸ್ಫರೇಸನ್ನ ಎಂಜೈಮ್ ಹಾಕಿ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಕೋಫ್ಯಾಕ್ಟರ್ ಐಸೋಫೆಂಟೈಲ್ ಫೈರೋಫಾಸ್ಫೇಟ್ ಇಂದ ಅದು ಗ್ಲಿಸರೈಲ್ ಫೈರೋಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಗಿರ್ನೈಲ್ ಫೈರೋಫಾಸ್ಫೇಟಿಂದ ಅದು ಫರ್ನೈಸೈಲ್ ಫೈರೋಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಅಲ್ಲಿಗೆ ಟ್ರಾನ್ಸ್ಫರೇಷನ್ ಎಂಜೈಮ್ ಹಾಕಿ ಮಾಡುತ್ತೆ. ನೆಕ್ಸ್ಟ್ ಫರ್ನೈಸೈಲ್ ಫೈರೋಫಾಸ್ಫೇಟಿಂದ ಸ್ವಿಕ್ಲೆನ್ಸ್ ಆಗುತ್ತೆ. ಸ್ವಿಕ್ಲೆನ್ಸ್ ಎಪಾಕ್ಸಿಡೇಸ್ ಆಗುತ್ತೆ. ಇದಕ್ಕೆ ಇಲ್ಲಿಂದ ಸ್ವಿಕ್ಲೆನ್ಸ್ ಎಪಾಕ್ಸಿಡೇಸ್ ಆಗೋದಕ್ಕೆ ಎಪಾಕ್ಸಿಡೇಸನ್ನು ಎಂಜೈಮ್ ಆ್ಯಕ್ಟ್ ಮಾಡುತ್ತೆ. ಸ್ವಿಕ್ಲೆನ್ಸ್ ಎಪಾಕ್ಸಿಡೇಸಿಂದ ಲೆನೋಸ್ಟಿರೋಲ್ ಆಗೋದಕ್ಕೆ ಸೈಕ್ಲೇಸ್ ಎಂಜೈಮ್ ಆ್ಯಕ್ಟ್ ಮಾಡುತ್ತೆ. ಲೆನೋಸ್ಟಿರೋಲಿಂದ ಝೈಗೋಸ್ಟಿರೋಲ್ ಆ್ಯಕ್ಟ್ ಮಾಡೋದಕ್ಕೆ ಇದು ಸ್ಪಾಂಟೇನಿಯಸ್ ಲೆಯೋಸ್ಟಿರೋಲ್ ಆಗುತ್ತೆ. ಡೈಗೋಸ್ಟಿರೋಲಿಂದ ಡಿಮೋಸ್ಟಿರೋಲ್ ಆಗುತ್ತೆ. ಅಲ್ಲಿಂದ ಸೀದಾ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಫೈನಲ್ ಪ್ರಾಡಕ್ಟ್ ಅಂತೂ ಇಂತೂ ನಮಗೆ ಕೊಲೆಸ್ಟ್ರಾಲ್ ಬಂತು. ಸೊ ಕೊಲೆಸ್ಟ್ರಾಲು ಟೋಟಲಾಗಿ 27 ಕಾರ್ಬನ್ ಆಟಮ್ಸ್ ಹೊಂದಿರತಕ್ಕಂಥ ಕಾಂಪೌಂಡು. ಸೊ ಇಷ್ಟು ಏನಿದೆ ಸ್ಟೆಪ್ಸು ಆಲ್ಮೋಸ್ಟು ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಟ್ವಿಸ್ಟೇ ಇರುತ್ತೆ. ನೋಡಿ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಲ್ಲೇ. ನೆಕ್ಸ್ಟ್ ಇನ್ನು ಎನರ್ಜಿಟಿಕ್ಸ್ ನೋಡಿದರೆ ಈ ಪಾತ್ವೆನಲ್ಲಿ ಟೋಟಲಾಗಿ 4 NADPH ಯೂಸ್ ಆಗಿದೆ. ಎನರ್ಜಿಟಿಕ್ಸ್ ಇಲ್ಲೇ ಪಾತ್ವೆನಲ್ಲೇ ಕೌಂಟ್ ಮಾಡ್ಕೊಬೋದು. ಸೊ ಇಲ್ಲೇ ನೋಡ್ಕೊಳ್ಳಿ. ಈಗ ಎ ಟಿ ಪಿ ಫಸ್ಟು ಎ ಟಿ ಪಿ ನೋಡಿದ್ರೆ ಇಲ್ಲೊಂದು ಯೂಸ್ ಆಗಿದೆ. ಒಂದೇ ಎ ಟಿ ಪಿ ಯೂಸ್ ಆಗಿರೋದು ಇದರಲ್ಲಿ. ಇನ್ನು ಪ್ರೊಡ್ಯೂಸ್ ಆಗಿರೋದು ನೋಡ್ಕೊಂಡ್ರೆ 1 2 3 ಈ ಥರ ನಾವು ನೋಡಿಕೊಂಡು ಟೋಟಲ್ ಎ ಟಿ ಪಿ 4 ಎ ಟಿ ಪಿ ಯುಟಿಲೈಸ್ ಆಗಿರುತ್ತೆ. ಇನ್ನು ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎ ಟಿ ಪಿ ಎಷ್ಟು NADPH ಯೂಸ್ ಆಗಿದೆ, ಎಷ್ಟು NADH ಯೂಸ್ ಆಗಿದೆ, ಈ ಥರ ಎಲ್ಲ ಕೌಂಟ್ ಮಾಡ್ಕೊ ಬರಿಬೋದು ಎನರ್ಜೆಟಿಕ್ಸ್ಗೆ. ನೆಕ್ಸ್ಟ್ ರೆಗ್ಯುಲೇಷನ್ಸ್ ನೋಡಿದ್ರೆ ಒಂದು ಎಂಜೈಮ್ ಇಂಪಾರ್ಟೆಂಟು HMG CoA ರಿಡಕ್ಟೇಸ್ ಎಂಜೈಮ್ ಬರೀಲೇಬೇಕು, ಮೆನ್ಷನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಹಾರ್ಮೋನಲ್ ಕಂಟ್ರೋಲಲ್ಲಿ ಇನ್ಸುಲಿನ್ನು ಗ್ಲೂಕೋಗಾನ್ ಬರುತ್ತೆ ಮೇಜರಾಗಿ ಇದೊಂದು, ಮತ್ತು ಫೀಡ್ಬ್ಯಾಕ್ ಇನ್ಹಿಬಿಷನ್ನು ಹಾರ್ಮೋನಲ್ ರೆಗ್ಯುಲೇಷನ್ ಒಂದು ಬರೆದ್ರೆ ಸಾಕು. ಇನ್ಹಿಬಿಟರ್ಸಲ್ಲಿ ಸಸ್ಟೈನ್ಸ್ ಬರ್ಬೋದು ಅಥವಾ ಇಂಟ್ರಾಸೆಲ್ಯುಲರ್ ಕೊಲೆಸ್ಟ್ರಾಲ್ ಬರ್ಬೋದು. ಇಷ್ಟು. ಇನ್ನು ಅಪ್ಲೈಡ್ ಆಸ್ಪೆಕ್ಟ್ಸ್ ಏನಾದರೂ ಇದೆಯಾ ಅಂತ ನೋಡಿದರೆ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತೇಳಿ. ಸೊ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತೇಳಿ 5 ಮಾರ್ಕ್ಸ್ಗೂ ಕೇಳಿದ್ದಾರೆ, 3 ಮಾರ್ಕ್ಸ್ಗೂ ಕೇಳಿದ್ದಾರೆ. ಎವ್ಯಾಲ್ಯೂಟೆಡ್ ಆಫ್ ಬೆಡ್ ಕೊಲೆಸ್ಟ್ರಾಲ್ ಮೋರ್ ದ್ಯಾನ್ 200 mg, ಅಂದರೆ 200ಗಿಂತ ಜಾಸ್ತಿ ಏನು ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಇತ್ತು ಅಂದರೆ ಟೆಸ್ಟ್ ಮಾಡಿದಾಗ, ಸೊ ಅದನ್ನು ನಾವೇನಂತೀವಿ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತೀವಿ. ಸೊ ನೀಮಿಯಾ ಅಂತ ಬಂತು ಅಂದರೆ ಬ್ಲಡ್ಡಲ್ಲಿ, ಯೂರಿಯಾ ಅಂತ ಬಂದರೆ ಯೂರಿನಲ್ಲಿ ಅಷ್ಟೇ. ಟೈಪ್ಸ್ ನೋಡಿದರೆ ಪ್ರೈಮರಿ ಸೆಕೆಂಡರಿ ಅಂತ 2 ಟೈಪ್ಸ್ ಬರುತ್ತೆ. ಪ್ರೈಮರಿನಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಇರುತ್ತೆ, ಸೆಕೆಂಡರಿನಲ್ಲಿ ಡಯಾಬಿಟಿಕ್ ಬೆಲೆಟಿಸ್ಸು, ಹೈಪೋಥೈರಾಯ್ಡಿಸಮು, ನೆಫ್ರೋಟಿಕ್ ಸಿಂಡ್ರೋಮ್ ಈ ಥರ ಇರುತ್ತೆ. ಕಂಪ್ಲೀಷನ್ಸ್ ನೋಡಿದರೆ ಅಂದರೆ ಇದೆಲ್ಲ ಇಫ್ ಇನ್ ಕೇಸ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಪೇಷೆಂಟಲ್ಲಿ ಕಾಂಪ್ಲಿಕೇಶನ್ಸ್ ಅಂದರೆ ಅಥೆರೋಸ್ಕ್ಲೆರೋಸಿಸ್ ಆಗ್ಬೋದು, ಕೊರೊನರಿ ಆರ್ಟರಿ ಡಿಸೀಸ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ನೆಕ್ಸ್ಟ್ ಅಥೆರೋಸ್ಕ್ಲೆರೋಸಿಸ್ ಅದೊಂದು ಕಂಡೀಷನ್. ಲಾಸ್ಟಲ್ಲಿ ಗಾಲ್ ಸ್ಟೋನ್ ಆಗ್ಬೋದು, ಲಾಸ್ಟಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಎಕ್ಸೆಸ್ ಕೊಲೆಸ್ಟ್ರಾಲ್ ಆಗಿ ಸೊ ಬೈಲ್ ಆ್ಯಸಿಡ್ ಎಷ್ಟುವರೆಗೆ ಆಗುತ್ತೋ ಅಷ್ಟುವರೆಗೆ ಹಾಕಿ ಇನ್ನು ಮಿಕ್ಕಿರೋದೆಲ್ಲ ಸೇರ್ಕೊಂಡು ಅಲ್ಲೇ ಅಕ್ಯುಮುಲೇಷನ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗ್ಬೋದು, ಫೆಮಿಲಿಯರ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಆಗ್ಬೋದು, ಟಾರ್ಗೆಟ್ ಆಫ್ ಸಸ್ಟೈನ್ ಥೆರಪಿ ಇಷ್ಟ ಆಗ್ಬೋದು. ಸೊ ಇಷ್ಟು ಏನಿದೆ ಕೊಲೆಸ್ಟ್ರಾಲ್ ಬಯೋಸಿಂಥಸಿಸ್ ಬಗ್ಗೆ ಆಯಿತು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಏನಿದೆ ಸ್ಟೆಪ್ಸು ಒಂದು ಸ್ವಲ್ಪ
ಟ್ವಿಸ್ಟಾಗೇ ಇದೆ ಅರ್ಥ ಮಾಡ್ಕೊಳೋದಕ್ಕೆ. ಸೊ ನೋಡಿ, ಆದಷ್ಟು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.